ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಾಣದಾಯ ನಮಃ. ಓಂ ಸ್ವಾದುನಾ ಸೃಜಾಸಂ ಗವ್ಯಂತಸ್ತ್ವಾ ಹವಾಮಹೇ ಅಭಿತ್ವಾ ಪೂರ್ವಪೀತಯ ಇಂದ್ರ ಸ್ತೋಮೇಭಿರಾಯವಃ ಸಮೀಚೀನಾಸ ಪ್ರಭವಃ. ಶ್ರೀ ಗುರುಭ್ಯೋ ನಮಃ. ಷಡ್ವಿಂಶತ್ಯುತ್ತರ ತ್ರಿಶತತಮಃ ಭಾಗಃ 326ನೇ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತೆ. ಅದ್ಯ ಅಷ್ಟಷಷ್ಟಿತಮಂ ನಾಮ. ಪ್ರಾಣದಃ ಇತಿ ನಾಮ ತದ್ವ್ಯಾಖ್ಯಾನ ರೂಪಃ ಅಯಂ ಬೃಹತಿ ಮಂತ್ರಃ. ಚತುಷ್ಷಷ್ಟಿತಮಃ ಬೃಹತಿ ಮಂತ್ರಃ. ತಾವುಭಾವಪಿ ಅದ್ರ ವ್ಯಾಖ್ಯಾಸ್ಯತೆ. ಪ್ರಾಣದ ಎಂಬ ಶಬ್ದಕ್ಕೆ ಏನು ಅರ್ಥ ಆಗಬಹುದು ಅಂತನ್ನೋದನ್ನ ನಾವೀಗ ನೋಡಬೇಕಾಗಿದೆ. ಪ್ರಾಣದ ಎಂಬ ಶಬ್ದಕ್ಕೆ ತುಂಬಾ ಪ್ರಸಿದ್ಧವಾದಂತಹ ಅರ್ಥವೇ ಪ್ರಾಣವನ್ನ, ಚೈತನ್ಯವನ್ನ ಕೊಡುವಂಥವನು, ಎಲ್ಲರನ್ನೂ ಬದುಕಿಸುವವನು ಅಂತ ಅರ್ಥ. ಎಲ್ಲ ಕಡೆ ನಮ್ಗೆ ಗೊತ್ತಿರುವಂತಹ ಅರ್ಥನೇ. ಭಕ್ತವರ್ಗಕ್ಕೆ ಸುಖವನ್ನು ಕೊಡುವಂಥವನು. ಪ್ರ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ನ ಅಂದ್ರೆ ಸುಖ, ಎಲ್ಲಾ ಭಕ್ತರಿಗೂ ಸುಖ ಕೊಡುವವನು ಅಂತ ಇದೊಂದು ಅರ್ಥ ಆಗ್ತದೆ. ಪ್ರಾಣ ಎಂಬ ಶಬ್ದಕ್ಕೆ ಇಂದ್ರಿಯಗಳು ಅಂತನೂ ಅರ್ಥ ಇವೆ. ಆದ್ರಿಂದ ಇಂದ್ರಿಯಗಳಿಗೆ ಚೈತನ್ಯವನ್ನು ಕೊಡುವಂಥವನು, ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡುವಂಥವನು ಅಂತ ಮತ್ತೊಂದು ಅರ್ಥ. ಎಲ್ಲರ ಕಡೆಯಿಂದನೂ ಚೇಷ್ಟೆ ಮಾಡಿಸಿ, ಅವರ ಕ್ರಿಯೆಗಳನ್ನು ಅವರ ಮೂಲಕ ಮಾಡಿಸಿ, ಅವರ ಅಪೇಕ್ಷೆಗಳನ್ನು ಕೂಡ ಈಡೇರಿಸುವವನು. ಪ್ರಾಣ ಅಂದ್ರೆ ಪ್ರಾಣತತ್ವ. ಆ ಪ್ರಾಣದೇವನಿಗೂ ಅಪೇಕ್ಷೆಗಳನ್ನು ಈಡೇರಿಸುವವನು ಅಂತ ಮತ್ತೊಂದರ್ಥ. ಸ್ವಯಂ ತಾನು ಅಂದ್ರೆ ಶ್ರೇಷ್ಠ, ಉಳಿದೆಲ್ಲ ಚೇತನರಿಗೆ ಚೈತನ್ಯವನ್ನ ಮೂಡಿಸುವಂಥವನು, ಇದು ಇನ್ನೊಂದು ಅರ್ಥ. ನ ಅಂದ್ರೆ ಸುಖ, ಅಣ ಅಂದ್ರೆ ದುಃಖ. ಹಾಗಾಗಿ ಇವನು ಸ್ವಯಂ ಶ್ರೇಷ್ಠ. ಅಣ ಅಂದ್ರೆ ಭಕ್ತರಲ್ಲದವರಿಗೆ ದುಃಖವನ್ನು ಕೊಡುವಂಥವನು. ಅಣ ಅಂದ್ರೆ ದುಃಖ. ಅಂತ ದೀರ್ಘವಾಗಿ ಇಟ್ಕೊಂಡಾಗ ಆಣ ಅಂದ್ರೆ ಸುದೀರ್ಘವಾದ ಸುಖ, ಮೋಕ್ಷದಲ್ಲಿ ಕೊಡುವಂಥವನು. ಇಂಥವೇ ಇನ್ನೂ 2-3 ಶಬ್ದಗಳು ಬರುವವೆ ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ. ಅದಕ್ಕೂ ಸಂಬಂಧಪಟ್ಟ ಅರ್ಥಗಳನ್ನ ಮುಂದೆ ನೋಡೋಣ. ಇಷ್ಟು ಅರ್ಥಗಳು ನೋಡಿದ್ದಾದ್ಮೇಲೆ ಈ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ, ಮತ್ತೆ ಈ ಮಂತ್ರಕ್ಕೂ ಇರುವಂತಹ ಅರ್ಥ ಏನು, ಅದೆಲ್ಲವನ್ನು ಕೂಡ ಈಗ ನಾವು ಅವಲೋಕಿಸಬೇಕಾಗಿದೆ. ಇದಕ್ಕೆ ರಘುನಾಥ ತೀರ್ಥರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಮೊದಲು ನಾವು ನೋಡಬೇಕು. ಹೇ ಇಂದ್ರ ಅಂತ ಇಂದ್ರನ ಕುರಿತಾದಂತಹ ಸಂಬೋಧನೆ ಅದು. ಸ್ವಾದು ಅಂದ್ರೆ ಸಿಹಿಯಾದದ್ದು ಅಂತ ಅರ್ಥ. ಸಿಹಿಯಾದದ್ದು ಯಾವುದು? ಈ ಸೋಮರಸ. ಸ್ವಾದುನಾ ಸೋಮೇನ ಸೃಜಾಸಂ. ಸೃಜಾಸಂ ಅಂದ್ರೆ ನಾನು ಕೊಟ್ಟೇನು. ನೀನು ನನ್ನ ಆಹ್ವಾನವನ್ನು ಮನ್ನಿಸಿ ನನ್ನ ಬಳಿಗೆ ಬಂದರೆ ನಾನು ನಿನಗೆ ಈ ಸಿಹಿಯಾದಂಥ ಸೋಮರಸವನ್ನ ಕೊಟ್ಟೇನು ಅಂತ ಹೀಗೆ ತಾತ್ಪರ್ಯ. ಕೊಡ್ತೇನೆ ಅಂತ ಅದರ ಅಭಿಪ್ರಾಯ ಹೇಳ್ತಾರೆ. ಮತ್ತೆ ಗವ್ಯಂತಹ ಅಂತ ಮುಂದೆ ಶಬ್ದ ಇದೆ. ಗವ್ಯಂತಹ ಅಂದ್ರೆ
ಈ ನಾವೆಲ್ಲರೂ ಕೂಡ ನಾನು ಸೋಮರಸವನ್ನು ಕೊಡುವುದು ಮಾತ್ರ ಅಲ್ಲ, ಭಕ್ತರಾದ ನಾವೆಲ್ಲ ನಿನಗೆ ಯಾವ ದೃಷ್ಟಿಯಿಂದ ಪ್ರಾರ್ಥನೆ ಮಾಡ್ತೇವೆ, ಏನನ್ನು ಬಯಸಿ ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ಗಾಮ ಆತ್ಮನಃ ಇಚ್ಛಂತಹ, ಗವ್ಯಂತಹ ಅಂದ್ರೆ ಗೋವನ್ನು ಬಯಸುವವರಾಗಿ ಅಂತ. ಗೋವನ್ನು ಬಯಸುವುದು ಅಂದ್ರೆ ಏನು? ಗೋವು ಅಂದ್ರೆ ಪ್ರಾಣ ಅಂತ ಅರ್ಥ. ಪ್ರಾಣ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಗೋ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥವೇ ಕೋಶದಲ್ಲಿ ಉಪಲಬ್ಧ ಇದೆ. ಅದೇನು ಬಹಳ ಅಪೂರ್ವವಾದಂತಹ ಅರ್ಥ, ಕಷ್ಟಪಟ್ಟು ಶಬ್ದಗಳ ನಿರ್ವಚನದ ಪೂರ್ವಕವಾಗಿ ಮಾಡಿದ ಅರ್ಥ ಅಂತೇನೂ ಅಲ್ಲ. ಕೋಶದಲ್ಲಿ ಇಂದ್ರಿಯ ಅಂತ ಅರ್ಥ ಇದ್ದೇ ಇದೆ. ಹಾಗಾಗಿ ಗೋವನ್ನು ನಾವು ಬಯಸುವುದು ಅಂದ್ರೆ ಇಂದ್ರಿಯ ವಿಶೇಷಗಳನ್ನ, ಸದೃಢವಾದ ಇಂದ್ರಿಯಗಳನ್ನು ನಾವು ಬಯಸುವವರು ಅಂತ ಅರ್ಥ. ತ್ವಾಂ ಹವಾಮಹೆ, ನಿನ್ನನ್ನು ನಾವು ಈ ಯಜ್ಞಕ್ಕೆ ಆಹ್ವಾನಿಸ್ತೇವೆ. ಆದ್ರಿಂದ ನೀನು ನಮಗೆ ಚಕ್ಷುರಿಂದ್ರಿಯ, ಘ್ರಾಣೇಂದ್ರಿಯ ಮೊದಲಾದ ಪ್ರಾಣಗಳನ್ನು, ಪ್ರಾಣ ಎಂಬ ಶಬ್ದಕ್ಕೆ ಆ ಇಂದ್ರಿಯ ಅಂತ ಅರ್ಥ ಇರುವುದರಿಂದ ಆ ಎಲ್ಲ ಇಂದ್ರಿಯಗಳನ್ನು ನಮಗೆ ಕೊಡಬೇಕು. ಇದ್ದ ಇಂದ್ರಿಯಗಳಿಗೆ ಶಕ್ತಿ ಕೊಡಬೇಕು ಅಂತ ತಾತ್ಪರ್ಯ. ಭಗವಂತನೇ ಪೂರ್ವಪೀತೆಯೇ, ಸೋಮರಸವನ್ನು ನಾವು ಸಿದ್ಧ ಮಾಡಿಟ್ಟಿದ್ದೇವೆ. ನೀನು ದೇವೋತ್ತಮ ಆದ್ರಿಂದ ಪೂರ್ವಂ ಪಾನ ಸಿದ್ಧಾರ್ಥಂ, ನಿನಗೆ ಮೊದಲು ಸೋಮರಸವನ್ನ ನಾವು ಕೊಡುವವರಿದ್ದೇವೆ. ಆದ್ರಿಂದ ನೀನೇ ನಮ್ಮ ಬಳಿಗೆ ಬಾ ಅಂತ ಅದರ ತಾತ್ಪರ್ಯ ಆಗ್ತದೆ ಒಟ್ಟಾರೆ. ಸ್ತೋಮೇಭಿಹಿ, ಸ್ತೋಮ ಅಂತಲೇ ಶಬ್ದ ಇದೆಯಲ್ಲ, ಸ್ತೋಮ ಅಂತಂದ್ರೆ ಸ್ತೋತ್ರದ ರಾಶಿಗಳು, ರಾಶಿ ರಾಶಿ ಸ್ತೋತ್ರಗಳು ಅಂತ ಅರ್ಥ. ಆದ್ರಿಂದ ಆಯವಹ, ಆ ಸ್ತೋತ್ರಗಳ ಮೂಲಕ ನಿನ್ನನ್ನು ಮುಟ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಿನ್ನನ್ನ ಬೇರೆ ಯಾವುದೇ ಪ್ರಮಾಣದ ಮೂಲಕ ಮುಟ್ಟುವುದು ಸಾಧ್ಯ ಇಲ್ಲ. ಶಾಸ್ತ್ರಗಳು ಕೂಡ ನಿನ್ನನ್ನು ಪೂರ್ಣವಾಗಿ ಮುಟ್ಟಲಾರವು. ಆದರೂ ಶಾಸ್ತ್ರವೊಂದನ್ನು ಬಿಟ್ಟು ಬೇರೆ ಮಾರ್ಗವೂ ಇಲ್ಲಿ ನಿನ್ನನ್ನು ತಲುಪಲಿಕ್ಕೆ ಇಲ್ಲ. ತ್ವಾಂ ಪ್ರಾಪ್ತುಮಿಚ್ಛವಃ ಸಮೀಚೀನಾ ಸಹ ಋಭವಃ ಅಂತ. ಋಭು ಅಂದ್ರೆ ಋಭವಃ ನಾಮ ಗಣಾಹ, ದೇವತೆಗಳ ಗಣಗಳು. ಆ ಗಣಗಳು ನಿನ್ನನ್ನ ತ್ವಾಂ ಸಮಸ್ವರನ್, ನಿನ್ನನ್ನ ಸ್ತುತಿಸಿದ್ದಾರೆ. ಇದು ರಘುನಾಥ ತೀರ್ಥರು ಆ ವೇದ ಮಂತ್ರಕ್ಕೆ ಮಾಡಿದಂಥ ಒಂದು ಅರ್ಥ. ಭಗವಂತಾಚಾರ್ಯರು ಅದಕ್ಕೇನು ಅರ್ಥ ಮಾಡಿದ್ದಾರೆ? ಗವ್ಯಂತಹ ಅಂದ್ರೆ ಗೋವಚ್ಚ ತವ ಪ್ರಿಯಾಚರಣೆ ರತಾಹ. ಗವ್ಯಂತಹ ಅಂದ್ರೆ ಗೋವಿನಂತೆ ನಾವು ನಿನಗೆ ಭಕ್ತಿಯಿಂದ ಪೂಜೆ ಮಾಡಲಿಕ್ಕೆ ಬಯಸ್ತೇವೆ. ಗೋವು ತನ್ನನ್ನು ಸಾಕಿದ ಯಜಮಾನನ ಬಗ್ಗೆ ಹೇಗೆ ಪ್ರೀತಿಯಿಂದ ನಡ್ಕೊಳ್ತದೋ ಹಾಗೆ ನಿನಗೆ ಪ್ರಿಯ ಆಗುವಂತೆ ನಾವು ನಡ್ಕೊಳ್ಳುತ್ತೇವೆ. ಗೋವು ತನ್ನ ಹಾಲನ್ನೆಲ್ಲ ಸುರಿಸುವಂತೆ ಯಜಮಾನನಿಗಾಗಿ ನಾವು ಗೋವಿನಂತೆ ನಮ್ಮ ಮನಸ್ಸಿನ ಭಕ್ತಿಯನ್ನೆಲ್ಲ ನಿನಗೆ ಸುರಿಸ್ತೇವೆ, ಯಜ್ಞಕ್ಕಾಗಿ ನಿನ್ನನ್ನು ಕರೀತೇವೆ. ಇದು ಭಗವಂತ ಆಚಾರ್ಯರು ಮಾಡಿದಂಥ ಅರ್ಥ. ಆ ಎರಡೂ ಶಬ್ದಗಳಿಗೂ ಗವ್ಯಂತ ಅನ್ನುವ ಶಬ್ದ ಅದಕ್ಕೆ ಎರಡು ರೀತಿಯ ಅರ್ಥವೂ ಬರ್ಲಿಕ್ಕೆ ಸಾಧ್ಯ. ಒಂದು ಗೋವಿನಂತೆ ವರ್ತಿಸುವವರು, ಇನ್ನೊಂದು ಗೋವೇ ತಮಗೆ ಬೇಕು ಅಂತ ಇಚ್ಛೆ ಪಡುವವರು. ಹೀಗೆ ಎರಡೂ ಅರ್ಥಗಳಲ್ಲೂ ಅದೊಂದು ಪ್ರತ್ಯಯ, ಕೆಚ್ ಅಂತ ಒಂದು ಪ್ರತ್ಯಯ ಇವತ್ತಿನ ವ್ಯಾಕರಣದಲ್ಲಿ ಹೇಳ್ತಾರೆ. ಆ ಪ್ರತ್ಯಯ ಬಂದು ಗವ್ಯತಿ ಅಂತ ವರ್ತಮಾನ ಕಾಲದ ಲಕಾರ ಸಿದ್ಧ ಆಗ್ತದೆ. ಆ ಲಕಾರದ ಮೇಲೆ ಬಂದಿರುವಂತಹ ಶತ್ರು ಪ್ರತ್ಯಯ ಅಂತವಾದಂತಹ ಶಬ್ದ ಇದು ನಾವೀಗಿಲ್ಲಿ ನೋಡ್ತಾ ಇರುವಂಥದ್ದು. ಅಭಿತ್ವ ಪೂರ್ವಪೀತೆಯೇ, ಮೊದಲು ನಿನಗೆ ಆ ಸೋಮರಸವನ್ನ ಕೊಡಲಿಕ್ಕಾಗಿ ಸರ್ವದೇವಾಪೇಕ್ಷೆಯ, ಎಲ್ಲಾ ದೇವತೆಗಳಿಗಿಂತಲೂ ಮೊದಲು ನಿನಗೆ ಪಾನವನ್ನು ನಾವು ಕೊಡಬೇಕಾಗಿದೆ, ಈ ಸೋಮದ ರಸವನ್ನ. ಅದಕ್ಕಾಗಿ ಅನೇಕ ರೀತಿಯ ಸ್ತೋತ್ರಗಳ ಮೂಲಕ ನಿನ್ನನ್ನು ನಾವು ಸ್ತುತಿಸ್ತೇವೆ. ಆಯು ಅಂತ ಇಲ್ಲಿ ಶಬ್ದ ಇದೆಯಲ್ಲ, ಆಯು ಎಂಬ ಶಬ್ದಕ್ಕೆ ಪ್ರಜೆಗಳು ಅಂತ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಆಯು ಎಂಬ ಶಬ್ದಕ್ಕೆ ಭಗವಂತನನ್ನ ಮುಟ್ಟಲಿಕ್ಕೆ ಬಯಸುವ, ತಲುಪಲಿಕ್ಕೆ ಬಯಸುವಂತಹ
ಜೀವರು, ಭೃಗುಗಳೆಂಬ ದೇವತೆಗಳು ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ. ಈ ಒಂದು ವ್ಯತ್ಯಾಸ ಇದೆ. ಈ ಪ್ರಜೆಗಳು ಮಾತ್ರ ಅಲ್ಲ, ಋಭುಗಳೆಂಬ ದೇವತೆಗಳು ಕೂಡ ಋಭವೋ ನಾಮ ದೇವಾಹಾಪಿ ಸಮಸ್ವರನ್, ಆ ಭಗವಂತನನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಪ್ರಾಣದ ಎಂಬ ನಾಮಕ್ಕೆ ಹೊಂದಿಕೊಂಡಿರುವಂತಹ ಬೃಹತಿ ಮಂತ್ರ ಬೇರೆ ಇದೆ. ಗೃಣಂತ ಪೂರ್ವ್ಯಂ ಅಸ್ಯೇದಿಂದ್ರೋ ವಾವೃಧೇ ವೃಷ್ಣ್ಯಂ ಶವೋ ಮದೇ ಸುತಸ್ಯ ವಿಷ್ಣವಿ ಮದೇ ಸುತಸ್ಯ ವಿಷ್ಣವಿ ಮದೇ ಸುತ ಅಂತ ಇಷ್ಟೊಂದು ಮಂತ್ರ ಬೇರೆದಾಗಿದೆ. ಆ ಮಂತ್ರಕ್ಕೆ ಏನರ್ಥ ಅನ್ನೋದನ್ನು ನಾವು ನಮ್ಮ ಈಗಿನ ಕ್ರಮದಲ್ಲಿ ಮುಂದೆ ನೋಡುವರಿದ್ದೇವೆ. ಅಂತೂ ಪ್ರಾಣದ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಭಗವಂತಾಚಾರ್ಯರು ಮಾಡಿದ್ದಾರೆ. ನಾನು ಈಗಾಗಲೇ ಅದನ್ನು ಹೇಳಿದೆ ಆರಂಭದಲ್ಲಿ. ನ ಅಂದ್ರೆ ಸುಖ, ಪ್ರ ಅಂದ್ರೆ ಚೆನ್ನಾಗಿ, ಮುಕ್ತರಿಗೆ, ಸಂಸಾರದಲ್ಲಿರುವವರಿಗೆ ಎಲ್ಲಿಗೂ ಕೂಡ ಸುಖ ಕೊಡುವವನು. ಅದಕ್ಕಾಗಿ ಆತ ಪ್ರಾಣದ ಈ ಅರ್ಥವನ್ನು ಅವರು ಹೇಳ್ತಾರೆ. ಇದಿಷ್ಟು ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿದ್ದಾಯ್ತು. ಇನ್ನ ಈ ಶಬ್ದವನ್ನ, ಇಡೀ ಮಂತ್ರವನ್ನ ಒಂದು ವಾಕ್ಯವನ್ನಾಗಿ ಮಾಡಿಕೊಂಡು ಹೇಗೆ ಅರ್ಥ ಮಾಡಬಹುದು, ಮತ್ತೆ ಋಭು ಎಂಬ ಶಬ್ದಕ್ಕೆ ಬೇರೆ ಯಾವ ದೇವತೆಗಳನ್ನು ನಾವು ತಗೊಳ್ಬೇಕು ಅನ್ನೋದನ್ನೆಲ್ಲ ಈಗ ಮುಂದೆ ನೋಡೋಣ. ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಅನ್ವಯಾರ್ಥ ಏನು? ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಸ್ವಾದುನ ಸುಖೇನ ಸಂಸೃಜ, ಭಗವಂತನೇ ನೀನು ನಮಗೆ ಸುಖವನ್ನು ಕೊಡಬೇಕು. ಸ್ವಾದು ಅನ್ನೋ ಶಬ್ದಕ್ಕೆ ಒಂದು ಸೋಮರಸ ಅಂತ ಅರ್ಥ ಮಾಡಿದ್ದಾರೆ, ಇನ್ನೊಂದು ಸ್ವಾದು ಅಂದ್ರೆ ಮಧು ಅಂತ ಅರ್ಥ. ಅದು ನಾವು ಹಿಂದೆನೂ ನೋಡಿದ್ದೇವೆ, ಸ್ವಾದೋಹೋ ಸ್ವಾದೀಯ ಅಂತ ಕಳೆದ ದಿವಸದಲ್ಲಿ ಕೂಡ ಅದನ್ನು ಶ್ರವಣ ಮಾಡಿದ್ದೇವೆ. ನಿನ್ನಲ್ಲಿ ಅಪಾರವಾದ ಸುಖ ಇದೆ, ಅನಂತವಾದ ಸುಖ ಇದೆ, ಅಂಥದ ಸುಖದ ಒಂದು ತುಣುಕನ್ನು ನಮಗೂ ಕೂಡ ಕೊಡೋ ಸಂಸೃಜ ಅಂತ ನಾನು ಮಾಡ್ಕೊಂಡಿರುವಂತಹ ಅನ್ವಯ. ಅಥವಾ ಸ್ವಾದು ಅನ್ನೋ ಶಬ್ದಕ್ಕೆ ಸೋಮ ಅಂತ ಅರ್ಥ ಮಾಡಿದ್ದಾರಲ್ಲ ರಘುನಾಥ ತೀರ್ಥರು, ಆ ಸೋಮ ಎಂಬ ಶಬ್ದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಭಕ್ತಿಪೂರ್ಣವಾದ ಮನಸ್ಸು ಅಂತ ಅರ್ಥ ಹೇಳಿದ್ದಾರಲ್ಲ. ಹಾಗಾಗಿ ಸ್ವಾದುನಾ ಸಂಸೃಜ ಅಂದ್ರೆ ಭಕ್ತಿಯುಕ್ತವಾದ ಮನಸ್ಸನ್ನು ನಮಗೆ ಕೊಡು, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವ ಮೂಡುವಂತೆ ಮಾಡು ಅಂತ ಅರ್ಥ. ಇದು ಸ್ವಾದುನ ಸಂಸೃಜ. ಗಮನಿಸಬೇಕು, ಈ ವೇದ ಮಂತ್ರದ ಅರ್ಥವನ್ನು ಕೇಳುವವರು ಸೃಜಾಸಂ ಅಂತಿದೆ, ಸೃಜಾಸಂ ಅಂತ ಅನ್ನೋದನ್ನ ಸಂಸೃಜ ಅಂತ ಸಮ್ ಅನ್ನೋದನ್ನು ಹಿಂದೆ ತಗೊಂಡು ನಾನು ಅರ್ಥ ಮಾಡಿದ್ದೇನೆ. ಹಾಗ್ಯಾಕೆ ಅರ್ಥ ಮಾಡಿದ್ದೀನಿ ಅನ್ನೋದನ್ನ ಮುಂದೆ ಹೇಳ್ತೇನೆ. ಅಥವಾ ಈ ಸಂಸೃಜ ಭಗವಂತನೇ ನೀನು ನಮಗೆ ಕೊಡು ಸುಖವನ್ನ ಅಂತ ಒಂದರ್ಥ. ಸೃಜಾಸಂ ಅಂತನೇ ಒಂದೇ ಶಬ್ದವನ್ನು ಇಟ್ಕೊಳ್ಳೋಣ, ಸಮ್ ಅಂತ ಮೊದಲು ತಗೊಳ್ಳೋದು ಬೇಡ. ಸೃಜಾಸಂ ಅಂದ್ರೆ ಜಗತ್ತನ್ನ ಸೃಷ್ಟಿಸಿ ನಾಶಪಡಿಸುವವನು ಅಂತ ಅರ್ಥ. ಅದಕ್ಕನುಸಾರವಾಗಿ ಈ ಮಂತ್ರಕ್ಕೊಂದು ಬೇರೆ ಅರ್ಥವನ್ನು ಹೇಳೋಣ. ಆಯವಹ ಋಭವಃ ಅಂತ ಬಂತಲ್ಲ, ಆಯವಹ ಸಮೀಚೀನಾಸಹ ಋಭವಃ ಅಂತ. ಅಲ್ಲಿ ಆಯವಹ ಅಂತಂದ್ರೆ, ಆಯವಹ ಅಂದ್ರೆ ಆಯುಷ್ಯ ಅಂತ ಅರ್ಥ. ನಮ್ಮ ಆಯುಷ್ಯಕ್ಕೆ ಪ್ರವರ್ತಕರಾದವರು ಈ ಋಭು ಮೊದಲಾದ ಎಲ್ಲಾ ದೇವತೆಗಳು ಕೂಡ, ವಸು ರುದ್ರ ಆದಿತ್ಯ ಮೊದಲಾದ ದೇವತೆಗಳು. ಅದಕ್ಕಾಗಿ ಆಯವಹ ಅಂದ್ರೆ ಲೋಕಾಯು ಪ್ರವರ್ತಕಾಹ. ಗವ್ಯಂತಹ, ಗೋ ಅಂದ್ರೆ ಪ್ರಾಣ ಅಂತ ಅರ್ಥ. ಪ್ರಾಣ ಅಂತಂದ್ರೆ ಸ್ಥಿರವಾದ ಇಂದ್ರಿಯಗಳು ಅಂತ ಅರ್ಥ. ಈ ಇಂದ್ರಿಯಗಳನ್ನು ಬಯಸುವವರು ಯಾರಿಗೆ? ತಮಗೂ ದೇವತೆಗಳಿಗೂ ಸ್ಥಿರವಾದ ಇಂದ್ರಿಯಗಳು ಬೇಕು, ಮಾನವರಾದ ನಮಗೂ ಬೇಕು, ಎಲ್ಲವೂ ಭಗವಂತನ ಅನುಗ್ರಹದಿಂದ ಬೇಕು. ಸಮೀಚೀನಾ ಸಹ ಅಂದ್ರೆ ಶ್ರೇಷ್ಠಾಹ, ಶ್ರೇಷ್ಠರಾದಂಥ. ಋಭವಃ ಅಂದ್ರೆ, ಋಭು ಅಂದ್ರೆ ಇದೊಂದು ಕೆಲವು ದೇವತೆಗಳ ಗಣ ಏನಿದೆ, ಭಗವಂತರ ಆಚಾರ್ಯರಾಗಲಿ ರಘುನಾಥ ತೀರ್ಥರಾಗಲಿ ವ್ಯಾಖ್ಯಾನ ಮಾಡಿದಂತೆ ಋಭು ಅಂತ ಒಂದು ಗಣ, ಅದು 18ನೇ ಕಕ್ಷಾದಲ್ಲಿ ಬರುವಂಥದ್ದು ಇದೆಯಲ್ಲ, ಆ ಗಣ ಅಲ್ಲ ನನ್ನ ದೃಷ್ಟಿಯಲ್ಲಿ. ವಸು ರುದ್ರ ಆದಿತ್ಯ ಎಂಬ 3 ದೇವತೆಗಳು, 8 ಜನ ವಸುಗಳು, 11 ಜನ ರುದ್ರರು, 12 ಆದಿತ್ಯರು, ಅವರಲ್ಲಿ ಒಬ್ಬ ಪರಮಾತ್ಮನನ್ನ ಬಿಟ್ರೆ ಅವರೇ ಋಭುಗಳು. ಆ ದೇವತೆಗಳಾದಂತಹ ನಾವು, ಅವ್ರು ಹೇಳ್ಕೊತಾ ಇದ್ದಾರೆ ಹೀಗೆ,
ಆ ದೇವತೆಗಳು ನಾವು ಸೃಜಾಸಂ, ಹಿಂದೆ ಸಂಸೃಜ ಅಂತ ನಾನೇ ವ್ಯಾಖ್ಯಾನ ಮಾಡಿದ್ದೆ, ಇಲ್ಲಿ ಸೃಜಾಸಂ ಅಂತ ಮತ್ತೊಂದು ವ್ಯಾಖ್ಯಾನ ಮಾಡ್ತಿದ್ದೇನೆ. ಸೃಷ್ಟಿ ಪ್ರಳಯಕ್ಕೆ ಕಾರಣನಾದಂಥ ತ್ವಾ, ಅಲ್ಲಿ ತ್ವಾ ತ್ವಾ ಅಂತ ಎರಡು ಕಡೆ ಬಂದಿದೆ ಮಂತ್ರದಲ್ಲಿ. ಗವ್ಯಂತ ಸ್ತ್ವಾ ಹವಾಮಹೇ ಅಭಿತ್ವಾ ಅಂತ ಹೀಗೆ ಎರಡು ಕಡೆ ಬಂದಿದೆ. ಒಂದಕ್ಕೆ ತ್ವಾ ಅಂದ್ರೆ ನಿನ್ನನ್ನು ಅಂತ ಅರ್ಥ, ಇನ್ನೊಂದು ಕಡೆ ತ್ವಾ ಅಂದ್ರೆ ತ್ವಾ ಎಂಬಲ್ಲಿ ತ ಅನ್ನುವ ಅಕ್ಷರ ಭಗವಂತ ವ್ಯಾಪ್ತ ಅನ್ನೋದನ್ನು ಹೇಳ್ತದೆ, ವಾ ಎಂಬ ಅಕ್ಷರ ಭಗವಂತ ಜ್ಞಾನರೂಪ ಅನ್ನೋದನ್ನು ಹೇಳ್ತದೆ. ಅದಕ್ಕೆ ಆಧಾರಗಳನ್ನು ಮುಂದೆ ತೋರಿಸ್ತೇನೆ. ಸ್ತೋಮೇ ಬಿಹಿ ಅಂದ್ರೆ ಸ್ತೋತ್ರೈಹಿ, ಸ್ತೋಮ ಎಂಬ ಶಬ್ದಕ್ಕೂ ನಾನು ಹೇಳಿದ್ದೆ ರಂಗಮಂತ್ರಗಳೇ ಅದನ್ನ ಸಾಮವೇದದ ಧಾಟಿಯಲ್ಲಿ ಹಾಡ್ತಾರೆ ಅಂತ ನಾನು ಮುಂದೆ ಹೇಳಿದ್ದೆ, ಈ ಹಿಂದೆ ಬಂದಿತ್ತು. ಅಂತಹ ಸ್ತೋತ್ರಗಳ ಮೂಲಕ ಸ್ವಾದು ಅಂದ್ರೆ ಸೋಮ ಅಂತ ಅರ್ಥ ಹೇಳಿದ್ದಾರೆ ರಘುನಾಥ ತೀರ್ಥರು. ಸೋಮ ಅಂದ್ರೆ ಭಕ್ತಿಯ ಅಲಂಕೃತವಾದ ಮನಸ್ಸು. ಸ್ತೋತ್ರಗಳನ್ನ ಭಗವಂತನೇ ನಿನ್ನ ಎದುರಿಗೆ ಹಾಡ್ತಾ ಇದ್ದೇವೆ, ಅದು ಭಕ್ತಿಪೂರ್ಣವಾದ ಮನಸ್ಸಿನಿಂದ ಹಾಡ್ತಾ ಇದ್ದೇವೆ. ಪೂರ್ವಪೀತೆಯೇ, ಉಳಿದೆಲ್ಲ ದೇವತೆಗಳಿಗಿಂತ ಮೊದಲು ನೀನು ಓಡಿ ಬಂದು ಸೋಮರಸವನ್ನು ಪಾನ ಮಾಡು ಅಂತಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿ ನಾವೇನು ಭಕ್ತಿಯನ್ನು ಇಟ್ಕೊಂಡಿದ್ದೇವೆ ಆ ಭಕ್ತಿಯನ್ನ ಮೊದಲು ನಿನಗೆ ನಾವು ಸೀಮಿತವನ್ನಾಗಿ ಮಾಡಿದ್ದೇವೆ. ದೇವೋತ್ತಮನಾದ ನಿನಗೆ ಮೊದಲು ನಮ್ಮ ಭಕ್ತಿ ಪೂರ್ಣವಾದಂತಹ ನಾಮಗಳನ್ನು ಸಲ್ಲಿಸ್ತೇವೆ ನಾವು, ಅದಾದ್ಮೇಲೆ ಉಳಿದ ದೇವತೆಗಳಿಗೆ ಸಲ್ಲಿಸ್ತೇವೆ. ಪ್ರಥಮಂ ಅಸ್ಮದ್ ಭಕ್ತಿ ಸ್ವೀಕಾರಾರ್ಥಂ, ನಮ್ಮ ಭಕ್ತಿಯುಕ್ತವಾದ ಮನಸ್ಸನ್ನು ನೀನು ಸ್ವೀಕರಿಸಬೇಕು ಮೊದಲು. ಅಭಿಹವಾಮಹೆ, ಕರಿತಾ ಇದ್ದೇವೆ ನಿನ್ನನ್ನು ನಾವು ಅಂತ ಇಷ್ಟಕ್ಕೆ ಅರ್ಥ. ಇಲ್ಲಿ ಈ ಆಯು ಅಂದ್ರೆ ಆಯುಷ್ಯಕ್ಕೆ ಪ್ರವರ್ತಕರಾದಂಥ ವಸುರುದ್ರಾದಿತ್ಯ ದೇವತೆಗಳು ಅಂತೆಲ್ಲ ಬಂತಲ್ಲ, ಅದಕ್ಕೆಲ್ಲದಕ್ಕೂ ಕುರಿತಾಗಿ ಒಂದು ಸಮರ್ಥನೆ ಇದೆ, ಅದನ್ನ ಇನ್ನು ಮುಂದೆ ನೋಡಬೇಕು. ಆಮೇಲೆ ಭಾವಾರ್ಥ ಹೇಳ್ತೇನೆ. ಛಾಂದೋಗ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಪುರುಷೋ ವಾವ ಯಜ್ಞ ಅಂತ, ಈಗ ಒಂದು 2-3 ದಿವಸದ ಹಿಂದೆ ಈ ಪುರುಷ ಯಜ್ಞದ ಕುರಿತಾಗಿ ವಿವರಣೆ ಬಂದಿತ್ತು. ಈ ಪ್ರಾತಃಸವನ, ಮಧ್ಯಾಹ್ನ ಸವನ ಮತ್ತೆ ಸಾಯಂ ಸವನ, ಈ 3ಕ್ಕೆ ನಿಯಾಮಕರಾಗಿ ವಸುದೇವತೆಗಳು, ಕ್ರಮವಾಗಿ ರುದ್ರದೇವತೆಗಳು ಮತ್ತು ಆದಿತ್ಯ ದೇವತೆಗಳು ಇದ್ದಾರೆ ಅಂತ ಬಂದಿತ್ತು. ಅಲ್ಲಿ ಪ್ರಾಣಾಹ ಅಂತ ಶಬ್ದ ಬಂದಿತ್ತು. ಅವರನ್ನೇ ಇಂದ್ರಿಯ ನಿಯಾಮಕ ದೇವತೆಗಳು ಅಂತ ವರ್ಣನೆ ಮಾಡಿದ್ದಾರೆ. ಪ್ರಾಣಾವಾವ ವಸವಃ, ಪ್ರಾಣಾವಾವ ರುದ್ರಾಹ, ಪ್ರಾಣಾವಾವ ಆದಿತ್ಯಾಹ ಅಂತ ಶಬ್ದ ಬಂದಿತ್ತಲ್ಲಿ. ಅವರೆಲ್ಲ ನಮ್ಮ ಇಂದ್ರಿಯ ನಿಯಾಮಕರು ಅಂತ ಅರ್ಥವನ್ನು ಅಲ್ಲೆಲ್ಲ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಆಯವಹ ಅಂತ ಬಂದ್ರೆ ನಮ್ಮ ಆಯುಷ್ಯಕ್ಕೆ ಪ್ರವರ್ತಕರು ಅಂತ ಅರ್ಥ. ಆಯವಹ ಅಂದ್ರೆ ಏನು? ಆ ಯಾಪಯಂತಿ ಇತಿ ಆಯವಹ ವಸುರುದ್ರಾದಿತ್ಯಾಹ. ಯಾ ಪ್ರಾಪಣೆ ಧಾತು, ಅದನ್ನು ನಿಜಂತವಾಗಿ ಇಟ್ಕೊಳ್ಳೋಣ, ಅದಕ್ಕೆ ಆಂಗಂತ ಉಪಸರ್ಗ. ಯಾತಿ ಅಂದ್ರೆ ಹೋಗುತ್ತಾನೆ, ಯಾಪಯತಿ ಅಂದ್ರೆ ಹೋಗಿಸುತ್ತಾನೆ, ಮುನ್ನಡೆಸುತ್ತಾನೆ, ಕಳೆಯುತ್ತಾನೆ. ನಮ್ಮ ಆಯುಷ್ಯವನ್ನ ಕಳೆಯುವವರು, 24 ವರ್ಷದ ಮೊದಲಿನ ಆಯುಷ್ಯವನ್ನು ಕಳೆಯುವವರು ವಸುಗಳು, ಮುಂದಿನ 44 ವರ್ಷದ ಆಯುಷ್ಯವನ್ನು ಕಳೆಯುವವರು ರುದ್ರರು, ಆಮೇಲೆ 48 ವರ್ಷದ ಆಯುಷ್ಯವನ್ನು ಕಳೆಯುವವರು ಆದಿತ್ಯರು. ಅದಕ್ಕಾಗಿ ಆಯವಹ ಅಂದ್ರೆ ನಮ್ಮ ಆಯುಷ್ಯಕ್ಕೆ ನಿಯಾಮಕರಾದಂತಹ ಈ ದೇವತೆಗಳು. ರುಭು ಎಂಬ ಶಬ್ದದಿಂದ 18ನೇ ಕಕ್ಷಾದಲ್ಲಿ ಬರುವಂತಹ ದೇವತೆಗಳು ಒಂದು ಗಣ ಅಂತ ಮಾತ್ರ ನಾನು ತಗೊಂಡಿಲ್ಲ. ಯಾಕೆಂದ್ರೆ ಐತರೆಯ ಭಾಷೆಯಲ್ಲಿ ಆಚಾರ್ಯರು ಆದಿತ್ಯ ವಸವೋ ರುದ್ರ ವಿಶ್ವೇರ್ಭವ ಇತ್ಯಪಿ ಸರ್ವದೇವ ಸಮಾಖ್ಯಾಚ ದ್ವಾದಶಾಷ್ಟಾಧಿಕೇಶ್ವಪಿ ಅಂತ ಶಬ್ದ ನಿರ್ಣಯವನ್ನು ಪ್ರಮಾಣವನ್ನಾಗಿ ಮಾಡಿ ಹೇಳಿದ್ದಾರೆ. ಈ ಆದಿತ್ಯ, ವಸು, ರುದ್ರ, ವಿಶ್ವೇ ದೇವತೆಗಳು, ರುಭು ಈ ಎಲ್ಲಾ ಶಬ್ದಗಳನ್ನು ಬಳಕೆ ಮಾಡಿದರೆ ಅದಕ್ಕೆ 2 ಅರ್ಥಗಳು ಸಂದರ್ಭಾನುಸಾರವಾಗಿ ಆಗ್ತವೆ. ಒಂದು, ಆದಿತ್ಯ ಅಂದ್ರೆ ಎಲ್ಲಾ ದೇವತೆಗಳು, ಒಟ್ಟಾರೆ ದೇವತೆಗಳೆಲ್ಲರೂ, ವಸುಗಳಂದ್ರೂ ಹಾಗೆ, ರುದ್ರ ಅಂದ್ರೂ ಹಾಗೆ, ವಿಶ್ವೇ ದೇವತೆಗಳು ಅಂದ್ರೂ ಹಾಗೆ, ರುಭು ಅಂದ್ರೂ ಎಲ್ಲಾ ದೇವತೆಗಳು. ಅದಲ್ಲದೆ ದ್ವಾದಶ ಅಷ್ಟಾಧಿಕೇಶ್ವಪಿ, 12 ಆದಿತ್ಯರು, 8 ವಸುಗಳು, 11 ರುದ್ರರು, 10 ಜನ ವಿಶ್ವೇ ದೇವತೆಗಳು, ಮತ್ತೆ ಆ ರುಭುಗಳು 3 ಜನನೋ 100 ಜನನೋ ಏನೋ ಒಂದು ವಿವಾದ ಇದೆ ಆ 18 ಕಕ್ಷಾದ ಕುರಿತಾಗಿ. ಆ ವಿವಾದ ಆ ಕಡೆ ಏನೇ ಇರಲಿ, ಅಂತೂ ಆಯಾ ಗಣದೇವತೆಗಳನ್ನು ಹೇಳ್ತದೆ, ಒಟ್ಟಾರೆ ಎಲ್ಲಾ ದೇವತೆಗಳನ್ನು ಹೇಳ್ತದೆ ಅಂತ ಪ್ರಮಾಣ ಶ್ಲೋಕ ಇರೋದ್ರಿಂದ ಇಲ್ಲಿ ರುಭುಗಳು ಅಂದ್ರೆ ನಮ್ಮ ಆಯುಷ್ಯಕ್ಕೆ ಪ್ರವರ್ತಕರಾದ ವಸು, ರುದ್ರ, ಆದಿತ್ಯರು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸೃಜಾಸಂ ಎಂಬ ಶಬ್ದಕ್ಕೆ ಸೃಜತಿ, ಸೃಜ ಅಸ ಅಂತ ಅಲ್ಲಿ 2 ಇವೆ. ಸೃಜತಿ ಅಂದ್ರೆ ಹುಟ್ಟಿಸುತ್ತಾನೆ, ಅಸ್ಯತಿ ಅಂದ್ರೆ ನಾಶಪಡಿಸ್ತಾನೆ. ಸೃಜತಿ ಅಸ್ಯತಿ ಜಗತಿ ಇತಿ, ಆದ್ರಿಂದ ನಾಶ ಮಾಡ್ತಾನೆ.
ಹೀಗೆ ಎರಡು ಅರ್ಥಗಳು ಸೃಷ್ಟಿಸಿ ನಾಶ ಮಾಡುವವನು ಅಂತ ಅರ್ಥ ಅದರಿಂದ ಸಿಗ್ತವೆ. ತ್ವಾಂ ಎಂಬ ಶಬ್ದ ಎರಡು ಕಡೆ ಬಂದಿದೆಯಲ್ಲ ಈ ಮಂತ್ರದಲ್ಲಿ. ತ್ವಾಂ ಅಂದ್ರೆ ನಿನ್ನನ್ನು ಅಂತ ಒಂದು ಅರ್ಥ, ಇನ್ನೊಂದು ತ್ವಾ ಅಂದ್ರೆ ತಥೋ ವೇತ್ತೀತಿಜ ತ್ವಂಸಃ ಅಂತ ಬ್ರಹ್ಮಾಂಡ ಪುರಾಣದ ಮಾತೊಂದು ಐತರೇಯ ಭಾಷ್ಯದಲ್ಲಿದೆ. ಆದ್ರಿಂದ ತ್ವಾ ಎಂಬಲ್ಲಿ ತ ಅಂದ್ರೆ ತಥಾ ವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ. ವಾ ಅಂತಂದ್ರೆ ವೇತ್ತಿ, ಎಲ್ಲವನ್ನು ಬಲ್ಲವನು ಅಂತ ಅರ್ಥ. ಆದ್ರಿಂದ ಸರ್ವವ್ಯಾಪ್ತ ಸರ್ವಜ್ಞ ಅನ್ನೋ ಅರ್ಥವನ್ನು ಒಂದು ತ್ವಾ ಶಬ್ದಕ್ಕೆ ನಾನು ಹೇಳಿಕೊಂಡಿದ್ದೇನೆ. ಇನ್ನೊಂದು ತ್ವಾ ಶಬ್ದಕ್ಕೆ ಸಹಜವಾಗಿ ನಿನ್ನನ್ನು ಅಂತ ಅರ್ಥ. ಆಯವಹ ಅಂತ ಅನ್ನೋದಕ್ಕೆ ನಮ್ಮ ಆಯುಷ್ಯವನ್ನು ಮುನ್ನಡೆಸುವವರು, ಅವರೇ ವಸುರುದ್ರಾದಿತ್ಯರು ಅಂತ ಅರ್ಥ. ಸೃಜಾಸಂ ಅಂತಿದೆಯಲ್ಲ ಮೂಲ ಮಂತ್ರದಲ್ಲಿ, ಸ್ವಾದುನಾ ಸೃಜಾಸಂ ಅಂತ, ಅಲ್ಲಿ ಎರಡು ರೀತಿಯಾದಂತಹ ಅರ್ಥಗಳನ್ನ, ಒಂದು ಸಂಸೃಜ ಅಂತ ಒಂದು ಅರ್ಥವನ್ನ, ಇನ್ನೊಂದು ಸೃಜಾಸಂ ಅಂದ್ರೆ ಸೃಷ್ಟಿಕರ್ತನಾದವನು, ಸೃಷ್ಟಿ ನಾಶಕರ್ತನಾದವನು ಅಂತ ಎರಡು ಅರ್ಥಗಳನ್ನು ಹೇಳಿದ್ದೇನೆ. ಮೊದಲನೇದು ಸಂಸೃಜ ಅಂತ ಹೇಳಿದ್ರೆ ಅದು ಕ್ರಿಯಾಪದ ಆಗ್ತದೆ. ಭಗವಂತನೇ ನಮಗೆ ಸುಖವನ್ನು ಕೊಡು, ಭಕ್ತಿಯುಕ್ತವಾದ ಮನಸ್ಸನ್ನು ಕೊಡು ಅಂತ. ಎರಡನೇದ್ದು ವಿಶೇಷಣ ಆಗ್ತದೆ, ಸೃಷ್ಟಿ ಪಾಲನಕರ್ತ, ಸೃಷ್ಟಿ ನಾಶಕರ್ತ ಅಂತ. ಸಂಸೃಜ ಅಂತ ನಾನೇನು ಅರ್ಥ ಹೇಳಿದ್ದೇನಲ್ಲ, ಈ ಮಂತ್ರ ಅಸಹಜ ಏನಲ್ಲ. ಯಾಕೆಂದ್ರೆ ಸ್ವಯಂ ರಘುನಾಥ ತೀರ್ಥರು ಹಿಂದೆ ಈ 10ನೆಯ ಪೂತಾತ್ಮ ಎಂಬ ನಾಮವನ್ನು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಇದೇ ಸ್ವಾದುನಾ ಸ್ವಾದೀಯ, ಸ್ವಾದುನಾ ಸೃಜಾಸಂ ಈ ಮಂತ್ರಗಳು ಅಲ್ಲಿ ಬಂದಿವೆ. ಮಧುನಾ ಮಧು ಇತ್ಯಾದಿ ಶಬ್ದಗಳು ಅಲ್ಲಿ ಬಂದಿವೆ. ಆ ಮಂತ್ರವನ್ನ ಪೂತಾತ್ಮ ಅನ್ನುವ ನಾಮವನ್ನು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅದು 10ನೇದ್ದು. ರಘುನಾಥ ತೀರ್ಥರೇ ಈ ಸಂಸೃಜ ಸೃಜಾಸಂ ಅಂತಿರುವುದನ್ನ ಸಂಸೃಜ ಸಂ ಅನ್ನೋದನ್ನು ಮೊದಲೇ ತಗೊಂಡು ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ವ್ಯಾಖ್ಯಾನ ಮಾಡಿದ್ದು ಹಿಂದಲ್ಲಿ ನಮಗೆ ಉಪಲಬ್ಧ ಇದೆ. ಆದರೆ ಇಲ್ಲಿಯ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಸೃಜಾಸಂ ಅಂದ್ರೆ ನಾವು ನಿನಗೆ ಈ ಸೋಮರಸವನ್ನ ಕೊಡ್ತೇವೆ ಅಂತ ಅರ್ಥವನ್ನ ಇಲ್ಲಿ ಮಾಡಿದ್ದಾರೆ. ರಘುನಾಥ ತೀರ್ಥರು ಅಲ್ಲೊಂದು ರೀತಿ ವ್ಯಾಖ್ಯಾನ ಇಲ್ಲೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಅಂತೂ ಪರಮ ಶ್ರೇಷ್ಠವಾದದ್ದೇ. ನಾನು ರಘುನಾಥ ತೀರ್ಥರು ಹಿಂದೆ ಅಲ್ಲಿ ಮಾಡಿರೋ ವ್ಯಾಖ್ಯಾನವನ್ನು ಗಮನಿಸಿ ಇಲ್ಲಿ ಸೃಜಾಸಂ ಅಂತಿದ್ದನ್ನು ಸಂಸೃಜ ಅಂತ ಮಾಡ್ಕೊಂಡಿದ್ದೇನೆ. ಭಗವಂತನೇ ನೀನು ನಮಗೆ ಆ ಸುಖವನ್ನು ಕೊಡು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ರಘುನಾಥ ತೀರ್ಥರ ವ್ಯಾಖ್ಯಾನವನ್ನು ಬಿಟ್ಟು ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ನನಗಲ್ಲೇನು ದೋಷ ಕಾಣಿಸಿದೆ ಅಂತಲ್ಲ, ನನ್ನ ಮನಸ್ಸಿಗೆ ಯಾವುದೋ ಒಂದು ಬೇರೆ ಅರ್ಥ ಹೊಳೆದಾಗ ಆ ಅರ್ಥವನ್ನು ಹೇಳಬೇಕು ಅಂತ ಹೇಳಿದ್ದೇನಷ್ಟೆ, ಬೇರೆ ಏನು ಅಭಿಪ್ರಾಯ ಅಲ್ಲಿಲ್ಲ. ಮತ್ತೆ ಸೃಜಾಸಂ ಅಂತಿದೆಯಲ್ಲ, ಸೃಜಾಸಂ ಅಂದ್ರೆ ಸೃಜೇಯಂ ಸಂಯೋಜಯಾಮಿ ಅಹಂ ನಾನು ಅಂತ ಅರ್ಥ. ಮುಂದೆ ಹವಾಮಹೆ ಅಂದ್ರೆ ಉತ್ತಮ ಪುರುಷ ಬಹುವಚನ ಇದೆ, ಅಲ್ಲಿ ವಯಂ ಅಂತ ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ. ಸೃಜಾಸಂ ಎಂಬಲ್ಲಿ ಅಹಂ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಒಂದ್ ಕಡೆ ಅಹಂ ಅಂತ ಒಂದ್ ಕಡೆ ವಯಂ ಅಂತ ಎರಡು ರೀತಿಯಾದ ಅಧ್ಯಾಹಾರಗಳನ್ನು ಮಾಡಬೇಕಾಗ್ತದೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಅದಕ್ಕಾಗಿ ನಾನು ಹವಾಮಹೆ ಎಂಬಲ್ಲಿ ಒಂದೇ ವಯಂ ಅನ್ನುವುದನ್ನು ಇಟ್ಕೊಂಡು ಸೃಜಾಸಂ ಅನ್ನೋದನ್ನು ಸಂಸೃಜ, ಭಗವಂತನೇ ನೀನು ಸೃಷ್ಟಿಸು. ಯಾಕಂದ್ರೆ ಭಗವಂತನನ್ನು ಕುರಿತು ಹೇಳ್ತಾ ಇರೋ ಮಂತ್ರ ಅದು, ತ್ವಾ ಹವಾಮಹೆ ನಿನ್ನನ್ನು ಕರೀತೇವೆ ಅಂತ. ಆದ್ರಿಂದ ಈ ಒಂದ್ ಕಡೆ ಅಹಂ ಅಂತ, ನಾನೆಂಬ ಅರ್ಥದಲ್ಲಿ ಅಹಂ ಅಂತ, ನಾವೆಂಬ ಅರ್ಥದಲ್ಲಿ ವಯಂ ಅಂತ ಎರಡೆರಡು ಅಧ್ಯಾಹಾರಗಳನ್ನು ಮಾಡಿಕೊಳ್ಳುವುದನ್ನ ತಪ್ಪಿಸುವುದಕ್ಕಾಗಿ ಈ ಥರದ ಅರ್ಥ ಹೇಳಿದ್ದೇನೆ. ಅದಲ್ಲದೆ ಸೃಜಾಸಂ ಅನ್ನುವುದಕ್ಕೆ ಈ ಜಗತ್ತನ್ನು ಸೃಷ್ಟಿಸುವ ಮತ್ತೆ ಪಾಲಿಸುವ ಅಂತ ಒಂದು ಅರ್ಥವನ್ನು ಕೂಡ ನಾನು ಹೇಳಿದ್ದೇನೆ. ಆವಾಗ ಸ್ವಾದುನ ಅಂತಂದ್ರೆ ಭಕ್ತಿಯುಕ್ತವಾದ ಮನಸ್ಸಿನಿಂದ ಸೃಷ್ಟಿ ಪಾಲನಕರ್ತನಾದ ನಿನಗೆ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಸ್ವಾದು ಶಬ್ದವನ್ನು ಬೇರೆ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದೇನೆ. ಹೀಗೆ ಮಾಡಲಿಕ್ಕೆ ಅಧ್ಯಾಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಅನ್ನುವ ದೃಷ್ಟಿಕೋನವೇ ಕಾರಣ ಅಷ್ಟೇ, ಬೇರೆ ಏನೂ ಅಲ್ಲ. ಹೀಗೆ ರಘುನಾಥ ತೀರ್ಥರ ಹಿಂದೆ ಸಂಸೃಜ ಅಂತ ವ್ಯಾಖ್ಯಾನ ಮಾಡಿದ್ದಾರೆ, ಆದ್ರಿಂದ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ವ್ಯಾಖ್ಯಾನ. ಸೃಷ್ಟಿ ನಾಶಕರ್ತ ಅಂತ ಎರಡನೇ ವ್ಯಾಖ್ಯಾನ ಸೃಜಾಸಂ ಅನ್ನುವ ಶಬ್ದಕ್ಕೆ. ಪ್ರಾಣದ ಎಂಬ ಶಬ್ದ ಇದೆಯಲ್ಲ, ಅದಕ್ಕೆ ಇಂದ್ರಿಯ ಶಕ್ತಿದ ಅಂತ ಅರ್ಥ. ಮೂಲ ವಿಷ್ಣು ಸಹಸ್ರನಾಮದ ಶಬ್ದ ಪ್ರಾಣದ ಅಂತ, ಅದಕ್ಕೆ ಇಂದ್ರಿಯ ಶಕ್ತಿಯನ್ನು ಕೊಡುವವನು ಅಂತ ಅರ್ಥ. ಪ್ರಾಣ ಎಂಬ ಶಬ್ದಕ್ಕೆ ಇಂದ್ರಿಯ ಅಂತಾನೆ ಅರ್ಥಗಳಲ್ಲಿದೆ.
ಪ್ರಾಣಾವಾವ ವಸವಃ ಪ್ರಾಣಾವಾವ ರುದ್ರಾಹ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಅದಲ್ಲದೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ, ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಈ ಭಗವಂತ ಶ್ರೇಷ್ಠ ಅಂತ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಪ್ರಾಣ ಅಂದ್ರೆ ಈ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳ ಶಕ್ತಿ ಅಂತ ಈ ಪ್ರಸಂಗದಲ್ಲಿ ನಾವು ತಿಳ್ಕೊಂಡಿರುವಂತಹ ಅರ್ಥ. ಗವ್ಯಂತಹ ಎಂಬ ಶಬ್ದಕ್ಕೂ ಅದೇ ಅರ್ಥ. ಗೋ ಅಂತಂದ್ರೆ ಇಂದ್ರಿಯ ಅಂತ ಅರ್ಥ. ಇಂದ್ರಿಯವನ್ನು ಕೊಡು ಅಂದ್ರೆ ಏನು? ಇಂದ್ರಿಯ ಶಕ್ತಿಯನ್ನು ಕೊಡು ಅಂತ ಅರ್ಥ. ಇಂದ್ರಿಯ ಶಕ್ತಿಯನ್ನ ನಾವು ಬಯಸಿ ದೇವತೆಗಳಾದ ವಸುರುದ್ರಾದಿತ್ಯರು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾಣದ ಎಂಬ ಶಬ್ದಕ್ಕೂ ಅದೇ ಅರ್ಥ. ವಿಷ್ಣು ಸಹಸ್ರನಾಮಕ್ಕೂ ಈ ವೇದ ಮಂತ್ರಕ್ಕೂ ಹೀಗೆ ಒಂದು ಸಂಬಂಧ ಬಂದಿತ್ತು. ಅಲ್ಲಿ ಇಂದ್ರ ಅಂತ ಬಂದಿದೆಯಲ್ಲ, ಆ ಇಂದ್ರ ಎಂಬ ಶಬ್ದಕ್ಕೂ ಪ್ರಾಣದ ಎಂಬ ಶಬ್ದಕ್ಕೂ ಸಂಬಂಧ ಇದೆ. ಆದ್ರಿಂದ ವಿಷ್ಣು ಸಹಸ್ರನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಸಂಬಂಧ ಏರ್ಪಡುತ್ತದೆ. ಇಂದ್ರ ಎಂಬ ಶಬ್ದಕ್ಕೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ಇದಂ ರಾತೀತಿ ಇಂದ್ರ, ಇದು ಪರಮೈಶ್ವರ್ಯ, ಮಹಾ ಐಶ್ವರ್ಯವುಳ್ಳವನು ಅಂತ ಒಂದು ಅರ್ಥ ಪ್ರಸಿದ್ಧವಾದದ್ದೇ. ಅದಲ್ಲದೆ ಪರಮೈಶ್ವರ್ಯವುಳ್ಳವನು ಅಂತ ಈ ಅರ್ಥ ಅಲ್ಲದೇನೆ ನಮಗೆ ಅನ್ವಿತ ಆಗುವಂತಹ ಅರ್ಥ ಯಾವುದಂದ್ರೆ ಇದಂ ರಾತಿ, ನಮಗೆ ಬೇಕಾದ್ದೆಲ್ಲವನ್ನು ಆತ ಕೊಡ್ತಾನೆ. ಇದಂ ಅಂದ್ರೆ ಇದನ್ನು ಕೊಡ್ತಾನೆ ಅಂದ್ರೆ ಇದನ್ನು ಅಂದ್ರೆ ನಮಗೆ ಬೇಕಾದ್ದನ್ನು ಅಂತ ಅರ್ಥ. ಅದಕ್ಕೆ ಈ ಅರ್ಥವನ್ನ ಆಚಾರ್ಯರು ಋಗ್ಭಾಷೆಯಲ್ಲಿ ಹೇಳಿದ್ದಾರೆ. ಆದ್ರಿಂದ ಇದಂ ರಾತೀತಿ ಇಂದ್ರ, ನಮಗೆ ಬೇಕಾದ ಯಾವುದು? ಪ್ರಾಣಶಕ್ತಿ. ಇಲ್ಲಿ ಆ ಪ್ರಾಣಶಕ್ತಿಯನ್ನು ಕೊಡುವವನು ಅಂತ ಅರ್ಥ. ಹಾಗಾಗಿ ಇಂದ್ರ ಎಂಬ ಶಬ್ದಕ್ಕೂ ಪ್ರಾಣದ ಎಂಬ ಶಬ್ದಕ್ಕೂ ಒಂದು ಹೊಂದಾಣಿಕೆ ಈ ವೇದ ಮಂತ್ರದ ಮತ್ತು ಸಹಸ್ರನಾಮದ ಮಂತ್ರಕ್ಕೆ ನಮಗೆ ಕಂಡು ಬರ್ತದೆ. ಇಂದ್ರ ಎಂಬ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನ ಮುಂದೆ ನಾನು ಬರೆದಿದ್ದೇನೆ, ಅದನ್ನು ಗಮನಿಸಬೇಕು. ಇದಂ ರಾತಿ ಅಂದ್ರೆ ಹಾಗಾದ್ರೆ ಭಕ್ತಾಪೇಕ್ಷಿತವನ್ನು ಕೊಡ್ತಾನೆ ಅಂತ ಅರ್ಥ. ಇಲ್ಲಿ ವಸುರುದ್ರ ಅತ್ರ ಚ ವಸುರುದ್ರಾದಿತ್ಯೈ ಭಕ್ತೈ, ವಸುರುದ್ರ ಆದಿತ್ಯರೆಂಬ ಈ ಭಕ್ತರು ಗೌಹು ಅಂದ್ರೆ ಇಂದ್ರಿಯ ಶಕ್ತಿರೇವ ಅಪೇಕ್ಷಿತ, ಅವರಿಗೆ ಬೇಕಾಗಿದ್ದ ಯಾವುದು ಇಲ್ಲಿ ಇಂದ್ರಿಯ ಶಕ್ತಿಯೇ, ಅದನ್ನು ಕೊಡುವವನೇ ಪ್ರಾಣದ. ಇದು ಅವೆರಡಕ್ಕೂ ಸಂಬಂಧಪಟ್ಟ ಅರ್ಥ. ಇಂದತಿ ಅಂದ್ರೆ ಈ ಇಂದ್ರ ಅನ್ನೋ ಶಬ್ದಕ್ಕೆ ಇದಂ ರಾತಿ ಅಂತ ಅರ್ಥ ಆಚಾರ್ಯ ಋಗ್ಭಾಷೆಯಲ್ಲಿ ಹೇಳ್ತಾರಲ್ಲ. ಇದಂ ಅಂದ್ರೆ ಇದನ್ನು ಅಂತ ಅರ್ಥ. ಇದನ್ನು ಅಂದ್ರೆ ನಮ್ಗೆ ಅಪೇಕ್ಷಿತವಾದ ಅಂತ ಅರ್ಥ. ಅಲ್ಲಿ ಇಂದಾನಿ ರಾತೀತಿ ಇಂದ್ರ ಅಂತ ಇನ್ನೊಂದು ರೀತಿಯಾದ ನಿರ್ವಚನ ಮಾಡ್ಲಿಕ್ಕೆ ಬರ್ತದೆ. ಆಚಾರ್ಯ ಅದನ್ನ ಬಾಯಿ ಬಿಟ್ಟು ಹೇಳಲಿಲ್ಲ, ಆದ್ರೆ ಆಚಾರ್ಯಕ್ಕೆ ಅದು ಸಮ್ಮತ ಆದೀತು ಹಾಗೆ ನಿರ್ವಚನ ಮಾಡಿದರೆ ಅಂತ ನನಗೆ ಅನಿಸಿತು ಅದನ್ನು ನೋಡಿದಾಗ. ಯಾಕೆಂದ್ರೆ ಇಂದತಿ ಅಂದ್ರೆ ಪರಮೈಶ್ವರ್ಯ ಉಳ್ಳವನಾಗ್ತಾನೆ ಅಂತ ಅರ್ಥ. ಇಂದತಿ ಪರಮೈಶ್ವರ್ಯವಾನ್ ಭವತಿ ಪುರುಷಃ ಏಭಿರಿತಿ ಇಂದಾನಿ ಇಂದ್ರಿಯಾಣಿ. ನಮಗೆ ದೊಡ್ಡ ಐಶ್ವರ್ಯ ಯಾವುದು ಅಂದ್ರೆ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳೇ. ಪುರುಷ ನಾವೆಲ್ಲರೂ ಸಾಧಕರಾದವರು, ನಾವೆಲ್ಲರೂ ಕೂಡ ವಿಶೇಷತಃ ಪುರು ಅಂದ್ರೆ ಬ್ರಹ್ಮ, ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ. ಗುಣಾಧಿಕನಾದ ಪರಮಾತ್ಮನನ್ನು ತಲುಪಲಿಕ್ಕೆ ಬಯಸುವಂತಹ ನಾವು ಪುರುಷರು ಪರಮೈಶ್ವರ್ಯ ಉಳ್ಳವರಾಗುವುದು ಯಾವಾಗ? ಈ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳಿದ್ದರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ನಿರ್ವಿಘ್ನವಾಗಿ ಮುನ್ನಡೆದಿತ್ತು. ಅದಕ್ಕಾಗಿ ಇಂದಾನಿ, ಇಂದಂ ಇಂದೇ ಇಂದಾನಿ, ಇದು ಇದಂ ಇಮೆ ಇಮಾನಿ ಅಂತ ಇದು ಅಂತ ಅರ್ಥ ಅಲ್ಲ ಇದಕ್ಕೆ. ಇಂದಂ ಇಂದೇ ಇಂದಾನಿ, ಪುಷ್ಪಂ ಪುಷ್ಪೇ ಪುಷ್ಪಾನಿ ಇತ್ಯಾದಿ ಶಬ್ದಗಳಂತೆ ಇಂದಗಳೇ ಇಂದ್ರಿಯಗಳು. ಯಾಕೆಂದ್ರೆ ಅವುಗಳಿಂದಲೇ ನಾವು ಪರಮೈಶ್ವರ್ಯ ಉಳ್ಳವರಾಗುವುದು, ಅದಿಲ್ಲದೆ ಹೋದ್ರೆ ಬಡವರಾದೇವು. ಆ ಇಂದಾನಿ ರಾತಿ, ಇಂದ್ರಗಳನ್ನು ಕೊಡುವವನೇ ಇಂದ್ರ. ಈ ಒಂದು ಅರ್ಥನೂ ಕೂಡ ಆಚಾರ್ಯರು ಹೇಳದೆ ಹೋದ್ರು ಆಚಾರ್ಯರಿಗೂ ಮತ್ತೆ ಆಚಾರ್ಯರ ಗ್ರಂಥಗಳಿಗೆ ಟೀಕಾ ಟಿಪ್ಪಣಿಗಳನ್ನು ಬರೆದವರಿಗೂ ಸ್ವೀಕಾರಕ್ಕೆ ಯೋಗ್ಯ ಆದೀತಿ ಅರ್ಥ ಅಂತ ಭರವಸೆ ಇಟ್ಕೊಂಡಿದ್ದೇನೆ. ವಿದ್ವಾಂಸರನ್ನು ಪರಿಶೀಲಿಸಿ ಹೇಳಬೇಕು. ಸೃಜಾಸಂ ಅನ್ನೋ ಶಬ್ದಕ್ಕೂ ಕೂಡ ಭಗವಂತರ ರಘುನಾಥ ತೀರ್ಥರು ಏನು ಅರ್ಥ ಹೇಳಿದ್ದಾರೆ ಹಿಂದೆ ಅನ್ನೋದನ್ನ ಆಲೋಚನೆ ಮಾಡಿ ಸೃಜಾಸಂ ಅಂತಿದ್ದದನ್ನ ಆಮೇಲಿರುವಂತಹ ಸಮ್ ಅನ್ನೋದನ್ನ ಮೊದಲಿಟ್ಕೊಂಡು ಸಂಸೃಜ ಅಂತ ಮಾಡ್ಕೊಂಡು ಅರ್ಥ ಹೇಳಿದ್ದೇನಲ್ಲ, ಅದನ್ನ ಮಾಡೋದಕ್ಕಿಂತ ಮೊದಲು ವೇದ ವಿದ್ವಾಂಸರನ್ನೆಲ್ಲ ಸಂಪರ್ಕಿಸಿ ಅವರು ಮಾಡಬಹುದು ಅಂತ ಹೇಳಿದ ಮೇಲೆ ಆ ಥರ ಅರ್ಥ ಮಾಡಿದ್ದೇನೆ. ಆ ಥರ ಅರ್ಥ ಮಾಡಿದ್ದಲ್ದೇ ಸೃಜಾಸಂ ಅಂತ ಬೇರೆ ಒಂದು ಯಥಾವತ್ತಾಗಿ ಹೇಗೆ ಶಬ್ದ ಇದೆಯೋ ಹಾಗೆ ಇಟ್ಕೊಂಡು ಮತ್ತೊಂದು ಅರ್ಥನೂ ಹೇಳಿದ್ದೇನೆ. ಬದಲಾಯಿಸಿಯೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಯಾಕೆಂದ್ರೆ ಇದು ಬೃಹತಿ ಮಂತ್ರ, ಸಂಪಾದಿತವಾದ ಮಂತ್ರ ಆದ್ರಿಂದ ಸೃಜಾಸಂ ಅಂತ ಇದ್ದುದನ್ನ ಸಂಸೃಜ ಅಂತ ಬದಲಾವಣೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಅಭಿಪ್ರಾಯ ಪಡ್ತಾರೆ ವಿದ್ವಾಂಸರು.
ಇನ್ನು ಕೆಲವು ಕಡೆ ಈ ಸಂಹಿತಾ ಪಾಠ ಅಂತ ಅನ್ನೋದು ಯಾವತ್ತೂ ಕೂಡ ಬದಲಾಗತಕ್ಕಂಥದ್ದಲ್ಲ. ಪದಪಾಠ ಏನಿದೆ ಅದರಲ್ಲಿ ಆ ಪದಪಾಠವನ್ನು ಮಾಡುವವರು ಇಚ್ಛೆಗೆ ತಕ್ಕಂತೆ ಪದಪಾಠವೂ ಬದಲಾಗಬಹುದು ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ ವಿದ್ವಾಂಸರು. ಹಾಗಿದೆ ಕೆಲವರು. ಆ ದೃಷ್ಟಿಯಿಂದಲೂ ಕೂಡ ಸೃಜಾ ಸಂಬಂಧಿಸಿದ್ದನ್ನು ಸಂಸೃಜ ಅಂತ ಮಾಡಿದ್ದೇನೆ. ಏನಿದ್ರು ಅದನ್ನೆಲ್ಲವನ್ನು ವಿದ್ವಾಂಸರು ಪರಿಶೀಲಿಸಬೇಕು. ಮುಂದೆ ಇಷ್ಟೆಲ್ಲ ಆದ್ಮೇಲೆ ಇದರ ಭಾವಾರ್ಥ ಏನು? ಭಗವಂತನೇ ನಮಗೆ ಸುಖ ನೀಡು, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವ ಮೂಡಿಸು. ಇದು ಒಂದು ವ್ಯಾಖ್ಯಾನ. ಮತ್ತೊಂದು ವ್ಯಾಖ್ಯಾನ ಸೃಷ್ಟಿ ಪ್ರಳಯಗಳಿಗೆ ಕಾರಣನಾದವನು ಅಂತ. ಅದಕ್ಕೆ ತಕ್ಕಂತ ಒಟ್ಟಾರೆ ಮಂತ್ರ ತಾತ್ಪರ್ಯ ಹೀಗಾದೀತು. ಎಲ್ಲರ ಆಯುಷ್ಯಕ್ಕೂ ಪ್ರವರ್ತಕರಾದಂಥ, ತಮಗೂ ಮತ್ತೆಲ್ಲರಿಗೂ ಇಂದ್ರಿಯ ಶಕ್ತಿಯನ್ನ ಬಯಸುವಂತಹ ಈ ಶ್ರೇಷ್ಠರಾದಂತಹ ವಸುರುದ್ರಾದಿತ್ಯರೆಂಬ ದೇವತೆಗಳಿದ್ದಾರೆ. ಅವರನ್ನೇ ನಾವು ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತೆ ಸಾಯಂ ಸವನಗಳಲ್ಲಿ ಆರಾಧಿಸ್ತೇವೆ, ಛಾಂದೋಗ್ಯ ಉಪನಿಷತ್ತು ಹೇಳಿದಂತೆ. ಅವರೇ ನಮಗೆ ಆಯುಷ್ಯವನ್ನು ಮುನ್ನಡೆಸಬೇಕು ಮತ್ತು ನಮ್ಮ ಇಂದ್ರಿಯಗಳನ್ನು ಸ್ಥಿರವಾಗಿಡಬೇಕು. ಆ ಶಕ್ತಿ ಅವರಿಗೆ ಬಂದಿರುವುದು ಭಗವಂತನಿಂದಲೇ. ನಮಗೂ ಅವರು ಆ ಶಕ್ತಿಯನ್ನು ಕೊಡ್ತಾರೆ. ಆ ದೇವತೆಗಳು ಈ ಮಂತ್ರ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ವಸುರುದ್ರಾದಿತ್ಯರೆಂಬ ದೇವತೆಗಳಾದ ನಾವು ಭಗವಂತನೇ ಸೃಷ್ಟಿ ಪ್ರಳಯಗಳಿಗೆ ಕಾರಣನಾದಂಥ ಸರ್ವವ್ಯಾಪ್ತನಾದ ಜ್ಞಾನರೂಪನಾದ ನಿನ್ನನ್ನ ಸ್ತೋತ್ರಗಳ ಮೂಲಕ ಭಕ್ತಿಯುಕ್ತವಾದ ಮನದಿಂದ ಕರಿತಾ ಇದ್ದೇವೆ. ನಮ್ಮ ಭಕ್ತಿಯ ಸೇವೆಯನ್ನ ಮೊದಲು ಸ್ವೀಕಾರ ಮಾಡಲಿಕ್ಕೆ ನೀನು ಬರಬೇಕು. ನೀನು ದೇವೋತ್ತಮ ಆದ್ರಿಂದ ನೀನು ನಮ್ಮ ಬಳಿಗೆ ಬರಬೇಕು ಅಂತ ನಮ್ಮ ತಾತ್ಪರ್ಯ. ಪ್ರಥಮ ಸೇವೆ ಆದ್ಯತೆ ನಿನಗಾಗಿ, ಅದಕ್ಕಾಗಿ ನೀನು ಇಲ್ಲಿ ಬಾ ಅಂತ ಆ ದೇವತೆಗಳು ಕರಿತಾ ಇದ್ದಾರೆ. ಇದು ಒಟ್ಟಾರೆ ಆ ಮಂತ್ರದ ಭಾವಾರ್ಥ. ಪ್ರಾಣದ ಎಂಬ ಶಬ್ದಕ್ಕೆ ಇಂದ್ರಿಯ ಶಕ್ತಿಯನ್ನು ಕೊಡುವವನು ಅಂತ ಅರ್ಥ. ಕೆಲವು ಸಂದರ್ಭದಲ್ಲಿ ಇಂದ್ರಿಯ ಶಕ್ತಿಯನ್ನ ತಡೆ ಹಿಡಿಯುವವನು ಅಂತ ಅರ್ಥವೂ ಇದೆ. ಶರೀರಂ ಯದಪಾಪ್ನೋತಿ ಯಚ್ಚಾಪಿತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಜೀವಾತ್ಮ ಶರೀರವನ್ನು ಪಡೆಯುವಾಗ ಆ ಇಂದ್ರಿಯಗಳ ಸೂಕ್ಷ್ಮಾಂಶಗಳನ್ನ ತಂದು ನಮ್ಮ ಶರೀರದಲ್ಲಿ ಆ ಭಗವಂತ ಜೋಡಿಸ್ತಾನೆ. ಜೀವಾತ್ಮ ಶರೀರವನ್ನು ಬಿಟ್ಟರೆ ಆ ಇಂದ್ರಿಯಗಳ ಸೂಕ್ಷ್ಮಾಂಶವನ್ನು ಲೋಕಾಂತರಕ್ಕೆ ತಗೊಂಡು ಹೋಗ್ತಾನೆ. ಇಂದ್ರಿಯಗಳ ಕೆಲವು ಸ್ಥೂಲ ಅಂಶಗಳು ಇಲ್ಲೇ ಹೊರಟೋಗ್ತವೆ, ನಮ್ಮ ಭೌತಿಕಾಂಶಗಳೆಲ್ಲ ಇಲ್ಲೇ ಹೊರಟೋಗ್ತವೆ. ಆದರೆ ಸೂಕ್ಷ್ಮಾಂಶಗಳನ್ನ ನಮ್ಮ ಜೊತೆಗೇನೆ ಆ ಭಗವಂತ ಕೊಟ್ಟು ಕಳಿಸ್ತಾನೆ ಅಂತ ಹೀಗೆ ಶಾಸ್ತ್ರದಲ್ಲಿ ವಿಷಯ ಬಂದಿದೆ. ಯದಾ ಯದಾ ಶರೀರಂ ಅವಾಪ್ನೋತಿ ಉತ್ಕ್ರಾಮತಿ ಚ ಜೀವ ತದಾ ಈಶ್ವರ ಏತಾನಿ ಗೃಹೀತ್ವ ಸಂಯಾತಿ. ಭಗವಂತ ಆ ಇಂದ್ರಿಯ ಶಕ್ತಿಯನ್ನು ಉಪಸಂಹಾರ ಮಾಡ್ತಾನೆ ಅಂತ ಗೀತಾ ಭಾಷ್ಯದಲ್ಲೂ ಇದೆ. ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕಃ ಅಖಿಲಂ ಜಾನಾತಿ ಗ್ರಸ್ತಕರಣಃ. ತತ್ವನಿರ್ಣಯದಲ್ಲಿ ಬಂದಂತಹ ಮತ್ತೊಂದು ಪ್ರಮಾಣ. ಭಗವಂತ ಇಂದ್ರಿಯ ಶಕ್ತಿಯನ್ನು ಕೊಟ್ರೆ ನಾವೇನನ್ನಾದ್ರೂ ತಿಳಿದೆವು, ಇಂದ್ರಿಯ ಶಕ್ತಿಯನ್ನು ಆತ ಉಪಸಂಹರಿಸಿಕೊಂಡ್ಬಿಟ್ರೆ ನಮಗೇನು ಗೊತ್ತಾಗೋದಿಲ್ಲ ಅಂತ ಅದರ ಅರ್ಥ. ಈ ಪ್ರಾಣದ ಅನ್ನೋದಕ್ಕೆ ಮತ್ತೂ ಒಂದು ಸುಂದರವಾದಂತಹ ಅರ್ಥ ಇಲ್ಲಿ ಕಂಡು ಬರ್ತದೆ. ಅದನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಶಾಂಕರ ಭಾಷ್ಯದಲ್ಲಿ ಆ ಅರ್ಥ ಉದ್ಧೃತ ಆಗಿದೆ. ಪ್ರಾಣಾನ್ ದದಾತಿ ಅಂದರೆ ಕೊಡುವವನು ಅಂತ ಅರ್ಥ, ತಡೆ ಹಿಡಿಯುವವನು ಅಂತ ಅರ್ಥ, ಇಂದ್ರಿಯಗಳನ್ನು ತಡೆ ಹಿಡಿಯುವವನು ಅಂತ ಅರ್ಥ, ಇಂದ್ರಿಯಗಳನ್ನು ಶುದ್ಧ ಮಾಡುವವನು ಅಂತನೂ ಒಂದು ಅರ್ಥ ಇದೆ. ಶಾಂಕರ ಭಾಷ್ಯದಲ್ಲಿ ಆ ಅರ್ಥ ಬಂದಿದೆ. ಪ್ರಾಣಾನ್ ಚಕ್ಷುರಾದೀನ್ ದಾಯತಿ ಶೋಧಯತಿ ಪ್ರಾಣದಃ. ಹೀಗೆ ಇಂದ್ರಿಯ ಶಕ್ತಿಯನ್ನು ಕೊಡುವವನವನು, ಕೆಲವು ಸಂದರ್ಭದಲ್ಲಿ ಇಂದ್ರಿಯ ಶಕ್ತಿಯನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳುವವನವನು, ಇಂದ್ರಿಯಗಳನ್ನು ಸ್ವಚ್ಛಪಡಿಸುವವನವನು. ತುಂಬ ಸುಂದರವಾದಂತಹ ಒಂದು ಶಬ್ದ ಅದು. ಪ್ರಾಣ ಎಂಬ ಶಬ್ದಕ್ಕೆ ಚೇಷ್ಟಾಯಾಂ ಬಾಹ್ಯವಾಯೌ ಚ ಮುಖ್ಯ ಪ್ರಾಣೇ ಚ ಗೀಯತೆ ಪ್ರಾಣ ಶಬ್ದ ತ್ರಿಷು ಹ್ಯೇಷು. ಕ್ರಿಯಾ, ಪ್ರಾಣ ಅಂತ ಕ್ರಿಯಾ, ನಮ್ಮ ಹೊರಗಿನ ವಾಯು ಮತ್ತು ಪ್ರಾಣದೇವ, ಇಷ್ಟೆಲ್ಲ ಅರ್ಥಗಳು ಇದೆ. ಆಮೇಲೆ ಪ್ರಾಣ ಎಂಬ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥವೂ ಇದೆ. ಹೀಗೆ
ಅನೇಕ ಅರ್ಥಗಳು ಈ ಪ್ರಾಣ ಎಂಬ ಶಬ್ದಕ್ಕೆ ಬರ್ತವೆ. ಆದ್ರಿಂದ ಪ್ರಾಣದ ಅಂದ್ರೆ ಅವೆಲ್ಲವನ್ನೂ ಕೂಡ ಕೊಡುವವನು ಅಂತ ಅದರ ಅರ್ಥ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಹೇಳಿದಂತೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಯೋ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಮಹಾಶಕ್ತಿ ಎಲ್ಲಾ ಕಡೆ ಎಲ್ಲಾ ಜೀವರಲ್ಲಿ ಇದ್ದು ಅವರಲ್ಲಿ ಆಯಾ ಶಕ್ತಿಯನ್ನು ಪ್ರಚೋದಿಸುವವನೇ ಅವನು. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹು ಅನ್ನೋ ವೇದ ಮಂತ್ರದಲ್ಲಿ ನರತೆ ತ್ವತ್ಕ್ರಿಯತೆ ಕಿಂಚನಾರೆ, ಭಗವಂತನೇ ನಿನ್ನನ್ನು ಬಿಟ್ರೆ ಬೇರೆ ಯಾವುದಕ್ಕೂ ಈ ಜಗತ್ತು ಏನು ಕೆಲಸವನ್ನು ಮಾಡಲಾರದು. ಅದಕ್ಕಾಗಿ ಅದರ ಜಗತ್ತಿನಲ್ಲಿ ಈ ಎಲ್ಲ ಜೀವರಲ್ಲಿ ಉಸಿರಾಟವನ್ನು ತುಂಬಿದವನು ನೀನು, ಪ್ರಾಣಶಕ್ತಿಯನ್ನು ತುಂಬಿದವನು ನೀನು ಅಂತ ಅದರ ಅಭಿಪ್ರಾಯ. ಪ್ರಾಣದ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಏನೂ ಅರ್ಥವನ್ನು ಹೇಳಲಿಲ್ಲ. ಶಾಂಕರ ಭಾಷ್ಯ ಇಂದ್ರಿಯಗಳನ್ನು ಸ್ವಚ್ಛಪಡಿಸುವವನು ಅನ್ನೋ ಅರ್ಥವನ್ನು ಹೇಳ್ತದೆ ಅನ್ನೋದನ್ನು ಗಮನಿಸಿದ್ದೇವೆ ಈಗಾಗಲೇ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಪ್ರಾಣ ಅಂದ್ರೆ ಬಲ, ಅದನ್ನು ಕೊಡುವವನು, ಎಲ್ಲಾ ಜ್ಞಾನಿಗಳಿಗೆ ಅವರ ಸೇವೆಗಳಿಗೆ ಅನುಗುಣವಾದಂತಹ ಬಲ ಫಲವನ್ನು ಕೊಡುವಂಥವನು. ಯ ಆತ್ಮದಾಹ ಬಲದಾಹ ಅಂತ ತೈತ್ರಿಯ ಸಂಹಿತಾದ ಮಾತೊಂದನ್ನು ಪರಾಶರ ಭಟ್ಟರು ಉದ್ಧರಿಸ್ತಾರೆ. ಸೂರ್ಯಭ್ಯ ಪರಿಚರ್ಯಾದವು ಬಲದ ಪ್ರಾಣದ ಸ್ಮೃತಃ. ಎಲ್ಲಾ ಜ್ಞಾನಿಗಳಿಗೂ ಕೂಡ ಅವರ ಸೇವಾ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತೆ ಬಲ ಬೇಕಲ್ಲ. ಆ ಬಲ ಇಲ್ಲದೆ ಹೋದ್ರೆ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಆ ಸೇವಾಕ್ಕೆ ಉಪಯುಕ್ತವಾದಂತಹ ಮನೋದೈಹಿಕ ಬಲವನ್ನು ಕೊಡುವಂಥವನೇ ಈ ಭಗವಂತ ಅಂತ ಅದರ ಅರ್ಥವನ್ನ ಪರಾಶರ ಭಟ್ರು ಹೇಳ್ತಾರೆ. ಸತ್ಯಸಂಧರು ವ್ಯಾಖ್ಯಾನ ಮಾಡುವಂತೆ ಪ್ರಾಣಗಳನ್ನು ಕೊಡುವಂಥವನು. ಪ್ರಕರ್ಷೇಣ ಅಣಂ ಸುಖ ವಿರುದ್ಧಂ ದುಃಖಂ ದ್ಯತಿ ಇತಿವ. ನಮಗೆ ಅಣ ಅಂದ್ರೆ ದುಃಖ, ನ ಅಂದ್ರೆ ಸುಖ, ಅಣ ಅಂದ್ರೆ ದುಃಖ. ಅದನ್ನ ದ್ಯತಿ ಅಂದ್ರೆ ಖಂಡನೆ ಮಾಡುವವನು, ದುಃಖ ನಿವಾರಿಸಿ ಸುಖ ಕೊಡುವವನು ಅಂತ ಅದರ ಅರ್ಥ. ಪ್ರಾಣಗಳನ್ನ ಪ್ರಾಣಶಕ್ತಿಯನ್ನು ಕೊಡುವವನು ಅನ್ನೋ ಅರ್ಥವನ್ನು ಕೂಡ ಹಿಡೇ ಇದ್ದಾರೆ. ಮತ್ತೆ ಪ್ರಕೃಷ್ಟ ಚೇಷ್ಟಕತ್ವ ಪ್ರಾಣ, ನಮ್ಮೆಲ್ಲರ ಕಡೆಯಿಂದಲೂ ಎಲ್ಲಾ ರೀತಿಯಾದಂತಹ ಚೇಷ್ಟೆಯನ್ನು ಮಾಡಿಸುವವನು ಈ ಪ್ರಾಣನೇ. ಹೀಗೆ ಈ ಪ್ರಾಣದ ಎಂಬ ಶಬ್ದಕ್ಕೂ ಅಲ್ಲಿ ಬರುವಂತಹ ಇಂದ್ರ ಎಂಬ ಶಬ್ದಕ್ಕೂ ಒಂದು ವಿಶಿಷ್ಟವಾದಂತಹ ಸಂಬಂಧ ಇದೆ. ಇಂದ್ರ ಅಂದ್ರೂ ನಮ್ಮೆಲ್ಲಾ ಇಂದ್ರಿಯ ಶಕ್ತಿಗಳನ್ನು ಕೊಡುವಂಥವನು. ತಾನು ಪರಮೇಶ್ವರನಾಗಿರುವುದಲ್ಲದೆ ನಮಗೂ ಕೂಡ ಶಕ್ತಿಪೂರ್ಣವಾದಂತಹ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳನ್ನು ಕೊಟ್ಟು ನಮ್ಮ ಕಡೆಯಿಂದ ಎಲ್ಲಾ ಕಾರ್ಯಗಳನ್ನು ಮಾಡಿಸ್ತಾ ಇರುವಂಥವನು ಈ ಭಗವಂತ. ಆದ್ರಿಂದ ಆತ ಪ್ರಾಣ. ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಕೆಲವು ಪ್ರಸಂಗ ಬಂದಾಗ ಇಂದ್ರಿಯದ ಶಕ್ತಿಗಳನ್ನ ತಡೆ ಹಿಡಿತಾನೆ. ಇಂದ್ರಿಯಗಳನ್ನು ಶೋಧಿಸಿ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳನ್ನ ಶುದ್ಧವಾಗಿ ಮಾಡಿ ಅವು ತಮ್ಮ ಕಾರ್ಯ ಮಾಡುವಂತೆ ಪ್ರೇರಿಸ್ತಾನೆ. ಸುಖ ಕೊಡುವವನು, ದುಃಖವನ್ನು ನಿವಾರಿಸುವಂಥವನು. ಹೀಗೆ ನಮ್ಮ ಸಾಧನೆಗೆ ಬೇಕಾದಂಥ ಎಲ್ಲವನ್ನೂ ಈ ಪ್ರಾಣದ ಎಂಬ ಶಬ್ದ ವರ್ಣನೆ ಮಾಡ್ತದೆ. ಅದಕ್ಕಾಗಿಯೇ ವಿಷ್ಣು ಸಹಸ್ರನಾಮದ ಬೇರೆ ಬೇರೆ ನಾಮಗಳಿಂದ ಬೇರೆ ಬೇರೆ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಬಯಸುವಂತಹ ನಾವು ಇಲ್ಲಿ ಈ ಪ್ರಾಣದ ಎಂಬ ಶಬ್ದದಿಂದ ನಮ್ಮ ಯಾವುದಾದ್ರೂ ವಾಗೀಂದ್ರಿಯ ಮೊದಲಾದ ಇಂದ್ರಿಯಗಳಿಗೇನಾದರೂ ದೋಷ, ಕೊರತೆ ಇತ್ಯಾದಿಗಳಿದ್ದರೆ ಪ್ರಾಣದ ಎಂಬ ಶಬ್ದದ ಒಂದು ಪುನರಾವೃತ್ತಿಯಿಂದ, ಪುರಶ್ಚರಣದಿಂದ ಅಂಥ ಇಂದ್ರಿಯಗಳ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಕಂಪವಚ ಕೌಂಠ್ಯ ಮುಖಾಹ ಏಚ ಇಂದ್ರಿಯೋದ್ಭವಾಹ ದೋಷಾಹ ದೋಷಾಸ್ತೆ ನಾಶಮಾಯಾಂತೆ ಅಂತ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಬರ್ತದಲ್ಲ. ಸರಿಯಾಗಿ ಮಾತನಾಡಲಿಕ್ಕೆ ಆಗದೇ ಇರುವುದು, ತೊದಲು ಮಾತು, ನಡುಕದಿಂದ ಕೂಡಿದ ಮಾತು, ಮಾತೇ ಬರದೇ ಇರುವುದು ಇತ್ಯಾದಿ ಅನೇಕ ಸಂಗತಿಗಳು. ಅದಕ್ಕೆಲ್ಲದಕ್ಕೂ ಕೂಡ ಬೇಕಾದಂಥ ಶಕ್ತಿಯನ್ನು ಕೊಡುವಂಥವನು ಭಗವಂತ. ಹೀಗೆ ಪ್ರಾಣದ ಎಂಬ ಶಬ್ದದಿಂದ ಭಗವಂತನನ್ನು ಸ್ತುತಿಸುವ ಮೂಲಕ ಪೂರ್ಣವಾದಂತಹ ದೇಹದ ಸೌಷ್ಠವನ್ನ, ಇಂದ್ರಿಯಗಳ ಸೌಷ್ಠವನ್ನ ಸಾಧಕನಾದವನು ಪಡ್ಕೊಳ್ಬಹುದು ಅಂತ ಒಂದು ಅಪರೂಪದ ಶಬ್ದ ಇದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.